ರಾಮೇಶ್ವರಂ ಕೆಫೆಯಲ್ಲಿ ಆದ ಬಾಂಬ್ ಬ್ಲಾಸ್ಟ್ ಪ್ರಕರಣದ ನಂತರ ಒಂದಷ್ಟು ಸಿಸಿಟಿವಿಯ ದೃಶ್ಯಗಳು ಸ್ಫೋಟಕ ತಿರುವನ್ನ ಕೊಡ್ತಾವೆ. 3 ದಿನವಾದರೂ ಕೂಡ ಬಾಂಬರ್ ಸುಳಿವು ಪತ್ತೆಯಾಗಿಲ್ಲ. ಬಾಂಬ್ ಇಡುವ ಮುನ್ನ ಇಟ್ಟ ನಂತರ ಆತ ಮೊಬೈಲ್ ಹಿಡಿದೇ ಓಡಾಟವನ್ನ ನಡೆಸಿದ್ದಾನೆ. ಬಾಂಬರ್ ಪತ್ತೆಗೆ ಪೊಲೀಸರು ಇದೀಗ ಬೆನ್ನು ಬಿದ್ದಿದ್ದಾರೆ. ಟೀಮ್ಗಳನ್ನ ರಚನೆ ಮಾಡಿದ್ದಾರೆ. ಸುಮಾರು 10,000ಕ್ಕೂ ಹೆಚ್ಚು ಮೊಬೈಲ್ ನಂಬರ್ಸ್ ಅನ್ನ ಟ್ರೇಸ್ ಔಟ್ ಮಾಡ್ತಿದ್ದಾರೆ. ಶಂಕಿತ ಕಾಣಿಸಿಕೊಂಡಾಗ ಆಕ್ಟಿವ್ ಆಗಿದ್ದ ಮೊಬೈಲ್ ಸಂಖ್ಯೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನೋಡಿ, ಆತ ಹೋಟೆಲ್ಗೆ ಬರೋ ಹೊತ್ತಲ್ಲೂ ಕೂಡ ಮೊಬೈಲ್ ನಲ್ಲಿ ಬ್ಯುಸಿ ಆಗಿರ್ತಾನೆ. ಮೊಬೈಲ್ ನಲ್ಲಿ ಮಾತನಾಡ್ತಿರ್ತಾನೆ. ಅವನು ಯಾರಿಗೆ ಕಾಲ್ ಮಾಡಿದ್ದ, ಆ ಸಂದರ್ಭದಲ್ಲಿ ಅವನು ಯಾರ ಜೊತೆಗೆ ಇಷ್ಟು ದೀರ್ಘಾವಧಿಯಲ್ಲಿ ಮಾತನಾಡ್ತಾ ಇದ್ದ, ಇದೆಲ್ಲವೂ ಕೂಡ ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ ನೆಟ್ವರ್ಕ್ ಆ ಒಂದು ಲೊಕೇಶನ್ ಅಲ್ಲಿ ಯಾರಿಗೆ ಕಾಲ್ ಹೋಗಿದೆ, ಯಾರಿಂದ ಕಾಲ್ ಬಂದಿದೆ, ಇದೆಲ್ಲವೂ ಕೂಡ ಪೊಲೀಸ್ ಮೂಲಗಳು ಪತ್ತೆ ಹಚ್ಚೋದಕ್ಕೆ ಸುಲಭ. ಸೊ ಅವನು ಕಾಲ್ ಮಾಡಿರೋದು ಸ್ಪಷ್ಟವಾಗಿದೆ. ಮೊಬೈಲ್ ನಲ್ಲಿ ಆತ ಬ್ಯುಸಿ ಆಗಿದ್ದಾನೆ. ಆ ಸಂದರ್ಭಕ್ಕೆ ಅವನು ಯಾರಿಗೆ ಕಾಲ್ ಮಾಡಿದ್ದಾನೆ ಅನ್ನೋದನ್ನ ಕೂಡ ಈಗ ಪತ್ತೆ ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಬಾಂಬರ್ ಪತ್ತೆಗೆ ಈಗ ಪೊಲೀಸರ ಟೀಮ್ ರಚನೆಯಾಗಿದೆ. 10,000ಕ್ಕೂ ಹೆಚ್ಚು ಮೊಬೈಲ್ ನಂಬರ್ಸ್ ಅನ್ನ ಈಗ ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ. ಆ ರಾಮೇಶ್ವರಂ ಕೆಫೆಯಲ್ಲಿ ಹಲವಾರು ಜನ ಬಂದಿದ್ರು. ಹಲವಾರು ಮಂದಿ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಬ್ಯುಸಿ ಇದ್ರು. ಕೆಲವರು ಮಾತನಾಡೋದ್ರಲ್ಲಿ ಬ್ಯುಸಿ ಇದ್ರು. ಅಲ್ಲಿ ಆಕ್ಟಿವ್ ಆಗಿದ್ದಂತಹ ಮೊಬೈಲ್ಗಳೆಲ್ಲವನ್ನೂ ಕೂಡ ಈಗ ಟ್ರೇಸ್ ಮಾಡ್ತಾರೆ. ಅದರಲ್ಲಿ ಒಂದೊಂದು ಸಿಕ್ಕಾಕೊಳ್ಳುತ್ತೆ.